ನೋಡಿ ಟ್ರಿಪ್ಗೆ ಪ್ರತಿಯೊಂದನ್ನು ಪ್ಯಾಕ್ ಮಾಡ್ಕೋತಾ ಇದ್ದೀವಿ. ಇವತ್ತು ನೈಟು 2 ಗಂಟೆಗೆ ಬಿಡೋ ಪ್ಲ್ಯಾನ್ ಇದೆ. 2 ಗಂಟೆಗೆ ಎದ್ದು ಹತ್ರ 3 ಗಂಟೆಗೆ ಬಿಡೋ ಪ್ಲ್ಯಾನು. ಅಲ್ಲಿ ನಮಗೆ ಒಬ್ಬರು ಕುದುರೆಮುಖದಿಂದ ಕಾಲಲ್ಲಿ ಬಂದು ಎಲ್ಲೆಲ್ಲಿ ಬರಬೇಕು ಅಂತ ಹೇಳ್ತಿದ್ದಾರೆ. ಸೊ ಈಗ ಎಲ್ಲ ಪ್ಲ್ಯಾನ್ ಎಲ್ಲ ಮಾಡಿಕೊಂಡು ಪ್ಯಾಕ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ 2 ಗಂಟೆಗೆ ಎದ್ದು ಮತ್ತೆ ಫ್ರೆಶ್ ಆಗಿ 3 ಗಂಟೆಗೆ ಬಿಡೋ ಅಂಥದ್ದು. ಇಲ್ಲೊಂದು ಬ್ಯಾಗ್ ರೆಡಿ ಆಗಿದೆ. ಈಗ ಸ್ಕಂದ ಅವ್ರು ಪ್ಯಾಕ್ ಮಾಡ್ಕೊತಿದ್ದಾರೆ. ಕಿರಣ್ ಫುಲ್ಲು ಶಿಸ್ತಾಗಿ ಮಲಗಿದ್ದಾರೆ. ಇಲ್ಲಿ ನಮ್ಮ ಚರಣ ಈಗಲೇ ರೈಡ್ ಹೋಗೋದಕ್ಕೆಲ್ಲ ರೆಡಿ ಮಾಡ್ಕೊತಾವನೆ. ಅಲ್ಲೋ ಫುಲ್ ಸೆಟ್ ಆಗಿದೆ. ಈಗ ಪ್ಯಾಕ್ಸ್ ಎಲ್ಲ ರೆಡಿ ಮಾಡಿದ್ದೀವಿ. ಏನಿದ್ರು ರೈಡ್ಗೆ ಹೋಗೋಕೆ ಮುಂಚೆ ಬೈಕಿಗೆ ಕಟ್ಬಿಟ್ಟು ಕರ್ಕೊಂಡು ಹೋಗೋದು ಅಷ್ಟೇ. ರೈಡ್ಗೆ ಎಲ್ಲ ರೆಡಿನಾ ಬ್ರೋ? ಅಲ್ಲೋಡಿ 2 ಗೆಂಡೆತಿ ಮಗಳು ಹಿಂಗೆ ಮಲಗಿದೆ. 2 ಗಂಟೆಗೆ ಎದ್ದೋಳ್ಬೇಕು ಅಂದ್ಬಿಟ್ಟು. ಕಿರಣಣ್ಣ ಬರ್ತಡೆ ಎದ್ದೋಳ. ಕಿರಣಣ್ಣನ ಹುಟ್ಟುದಬ್ಬ ಎಲ್ಲರೂ ವಿಶ್ ಮಾಡ್ಬಿಡಿ. ಹಾಗೆ ಕಿರಣಣ್ಣನ ಬರ್ತಡೆ ಲಲ್ಲಾ ಲಲ್ಲಾ ಲಲ್ಲ 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 ಲಲ್ಲ. ಸೆಕೆಂಡ್ ಹ್ಯಾಪಿ ಬರ್ಡೇ ಬ್ರೋ. ಇನ್ನ ರೈಡಲ್ಲಿ ಸಿಗೋಣ, ಮೋಟೋ ಬ್ಲಾಗಿಂಗ್ ಸೆಟಪ್ ಅಲ್ಲಿ ಸಿಗೋಣ ಅಂತ ಹೇಳ್ತಾ ನಾನು ನಿಮ್ಮ ಮ್ಯಾಕ್ಸಿ. ಈಗ ಫ್ರೆಶ್ ಆಗ್ತಾ ಇದ್ದೀವಿ. ಸಮಯ ಈಗ ಆಲ್ಮೋಸ್ಟ್ 3 ಗಂಟೆ ಆಗ್ತಾ ಬಂದಿದೆ. 3 ರೆಡಿಯಾಗಿದ್ದೀವಿ. ಇನ್ನ ಸ್ಕಂದವ್ರು ಈಗ ಎದ್ದೊಳ್ತಿದ್ದಾರೆ. ಗುಡ್ ಮಾರ್ನಿಂಗ್ ಎವ್ರಿವನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ನಿಮ್ಮ ಮ್ಯಾಕ್ಸ್. ಈಗ ಓಡ್ತಿದ್ದೀವಿ. ಸಮಯ ಈಗ 3 ಗಂಟೆ ಆಗಿದೆ. ರೈಡಲ್ಲಿ ಹೋಗ್ತಾ ಮಾತಾಡೋಣ ಬನ್ನಿ. ಇಲ್ಲಿ ಚರಣನ್ ಗಾಡಿಗೆ ಪ್ಯಾಕ್ಸ್ನ ಮಾಡ್ತಿದ್ದೀವಿ. ಅಲ್ಲಿ ನಮ್ಮ ಬೈಕ್ಸ್ ನಿಂತಿದೆ. ಈಗ ನಮ್ಮ ಬೈಕ್ಸ್ನ ತೆಗೆದ್ಬಿಟ್ಟು ಕೋಲ್ಡ್ ಸ್ಟಾರ್ಟಲ್ಲಿ ಇಡೋಣ. ಬೆಂಗಳೂರು ಹೆಬ್ಬಾಳದಿಂದ ಬಿಡ್ತಿದ್ದೀವಿ. ಲೆಟ್ಸ್ ಗೋ. ಹೇಗೆ ಅನಿಸ್ತಿದೆ ಚರಣ್? ಬೆಳಗ್ಗೆ ಎದ್ಬಿಟ್ಟು ರೈಡ್ಗೆ ಹೋಗೋ ಅಂಥದ್ದು. ಏಯ್, ಮೈಸೂರಿಗೆಲ್ಲ ಹೋಗಿಲ್ವೇನೋ ನಾವು? ಕಾಲೇಜ್ಗೆ ಹೋಗಲ್ಲ. ಏಯ್ ಆ್ಯಕ್ಚುಲಿ ಇದು ನಮ್ಮ ಫಸ್ಟ್ ಮಾನ್ಸೂನ್ ರೈಡು. ಯಾವತ್ತೂ ಹೋಗಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಮ್ಮದು. ನೋಡೋಣ ಈ ರೈಡೆಲ್ಲ ಹೇಗೆ ಬರುತ್ತೆ ಅಂತ ಅಲ್ವಾ? ಶಿವನೇ ಎಲ್ಲರನ್ನೂ ಕಾಪಾಡಪ್ಪ. 1-2 ನಿಮಿಷ ಕೋಲ್ಡ್ ಸ್ಟಾರ್ಟಲ್ಲಿ ಇಡೋಣ. ಈಗ ಸೀದಾ ದೇವರ ಮನೆ ಬಿಟ್ಟಾಗೆ ಮ್ಯಾಪ್ ಹಾಕಿದ್ದೀವಿ. ಇಲ್ಲಿ ನಮ್ಮ ಬಾಯ್ಸ್ ಬರ್ತಾ ಇದ್ದಾರೆ, ಅರ್ಮಾನು ಮತ್ತು ಅನಿಲು. ಅವ್ರು ರೈಡಿಗೆ ಬರ್ತಾ ಇಲ್ಲ. ಈಗ ಸೀದಾ ಹೋಗಿ ಮಲ್ಕೋತಾರೆ. ಯಾಕಂದರೆ ನೈಟ್ ಶಿಫ್ಟ್ ಮುಗಿಸಿ ಈಗ ತಾನೇ ಬಂದವ್ರೆ. ಸಾಮಾನ್ ಬಾಯ್, ಸಲ್ಮಾನ್ ಬಾಯ್ ಹೇಳ್ತಾ ಈಗ ನಮ್ಮ ಪಯಣನ ಶುರು ಮಾಡ್ತಾ ಇದ್ದೀವಿ. ಬಾಯ್ ಬನ್ನಿ. ದೇವರೇ ಹುಷಾರಾಗಿ ಕರ್ಕೊಂಡೋಗಿ ಹುಷಾರಾಗಿ ಕರ್ಕೊಬಪ್ಪ. ಜೈ ಶ್ರೀರಾಮ್, ಜೈ ಹನುಮಾನ್. ಬಾಯ್ಸ್ ರೆಡಿನಾ? ಹೋಗೋಣ ಈ ಕಡೆ. ಇಲ್ಲಿಂದ 4 hours 47 minutes ತೋರಿಸ್ತಾ ಇದೆ ದೇವರ ಮನೆಗೆ. ಆ್ಯಕ್ಚುಲಿ ನಾವು ಚಿಕ್ಕಮಂಗ್ಳೂರು ಹೋಗೋಣ ಅಂದ್ಕೊಂಡಿದ್ದು. ಚಿಕ್ಕಮಂಗ್ಳೂರು ಹೋದರೆ ಮುಳ್ಳಂಗಿರಿ, ಆ ಕಡೆ ಕೆಮ್ಮನ್ಗುಂಡಿ ಮತ್ತು ಹೆರೋಳಿ ಲೇಕು ಅವೆಲ್ಲ ಇದೆ. ಬಟ್ ಅವೆಲ್ಲ ನೋಡಿಕೊಂಡ್ರೆ ನಮ್ಮ ಚಿಕ್ಕಬಳ್ಳಾಪುರ ಕಡೆನೇ ಇರೋ ಥರ ಅನಿಸುತ್ತೆ. ಅದಕ್ಕೋಸ್ಕರ ಬೇಡ, ಫಸ್ಟು ದೇವ್ರ ಮನೆಗೆ ಹೋಗೋಣ. ಮೂಡಿಗೆರೆಯಿಂದ ದೇವ್ರ ಮನೆ ಹೋಗಿ ಅಲ್ಲಿಂದ ಪ್ಲೇಸಸ್ನ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಲೆಟ್ಸ್ ಸಿ ಹೇಗೆ ಹೋಗುತ್ತೆ ಅಂತ. ಸುಮಾರು ದಿನ ಆಗ್ಬಿಟ್ಟಿತ್ತು ಮೋಟೋ ವ್ಲಾಗಿಂಗ್ ಸೆಟಪ್ನ ಹಾಕ್ಕೊಂಡು ಒಂದು ದೂರ ರೈಡ್ ಮಾಡುವಂಥದ್ದು. ಆಲ್ಮೋಸ್ಟ್ ಆಲ್ ನಮಗೆ 6 months ಆಗಿಬಿಡ್ತು. ಉಡುಪಿನೇ ನಾವು ಲಾಸ್ಟು ಲಾಂಗ್ ರೈಡ್ ಮಾಡಿದ್ದು. ಅದಾದಮೇಲೆ ನಮ್ಮ ಚಿಕ್ಕಬಳ್ಳಾಪುರದ ಸುತ್ತಮುತ್ತ ಶಾರ್ಟ್ ರೈಡ್ಸ್ ಮಾಡ್ಕೊಂಡಿದ್ವಿ. ಅದಾದ ನಂತರ ಈಗಲೇ ನಾವು ಒಂದು ದೂರದ ರೈಡ್ ಮಾಡ್ತಿರೋ ಅಂಥದ್ದು. ಒಳ್ಳೆ ಫೀಲ್ ಕೊಡ್ತಿದೆ. ನಮ್ಮ ಬೆಂಗಳೂರು ನೋಡಿ ಎಷ್ಟು ಪ್ರಶಾಂತವಾಗಿದೆ. ಅರ್ಲಿ ಮಾರ್ನಿಂಗು ದಿನ ಪೂರ್ತಿ ಹಿಂಗೆ ಎದ್ಬಿಟ್ರೆ ನಾವು ಚಿಕ್ಕಮಂಗ್ಳೂರು, ಮಂಗಳೂರು, ಮಡಿಕೇರಿ ಅಂತ ಹುಡ್ಕೊಂಡು ಹೋಗೋದೇ ಇಲ್ಲ. ಬೆಂಗಳೂರಲ್ಲೇ ಸೆಟ್ಲ್ ಆಗ್ಬಿಡ್ತೀವಿ. ಬಟ್ ಹಿಂಗಿರಲ್ವೇ, ಗಂಟೆಗಟ್ಟಲೆ ಟ್ರಾಫಿಕ್ಕು, ಸುಮಾರು ಜನಗಳ ಓಡಾಟ, ಗಾಡಿಗಳ ಓಡಾಟ, ಆಕ್ಸಿಜನ್ ಇರೋದು, ಕಾರ್ಬನ್ ಡೈಆಕ್ಸೈಡ್ ಆಗ್ಬಿಡುತ್ತೆ, ಏನೇನೋ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಫೀಲ್ ಕೊಡಲಿ ಅಂತ ನಾವು ನೇಚರ್ನ ಹುಡ್ಕೊಂಡು ಹೋಗುವಂಥದ್ದು. ಗಾಡಿಗೆ ಫ್ಯೂಯಲ್ ಬೇರೆ ಕಮ್ಮಿ ಇದೆ. ಈಗ ಫುಲ್ ಟ್ಯಾಂಕ್ ಮಾಡಿಸ್ಕೊಬಿಡೋಣ. ಸೊ 2 ಗಾಡಿಗೂ ಫುಲ್ ಟ್ಯಾಂಕ್ ಆಯಿತು. ಈಗ ನಮ್ಮ ಗಾಡಿಗೆ ಫುಲ್ ಟ್ಯಾಂಕ್ ಮಾಡಿಸ್ಬಿಡೋಣ. ಫುಲ್ ಟ್ಯಾಂಕ್ ನನ್ನ ಗಾಡಿ ಫುಲ್ ಟ್ಯಾಂಕ್ ನೋಡೋ ಬರೀ 1000 ರೂಪಾಯಿ ಆಗೈತೆ. 1000 ರೂಪಾಯಿ ಆಗಿಲ್ಲ. ಸೊ ಮುಂಚೆನೇ ಒಂದು 500 ರೂಪಾಯಿ ಪೆಟ್ರೋಲ್ ಇತ್ತು ಇದ್ರೊಳಗಡೆ. ಸೊ ಈಗ ಫುಲ್ ಟ್ಯಾಂಕು ಇವ್ರಿಗೆ ಹಾಕ್ಸಿದ್ವಿ. 3 ಗಾಡಿಗೂ ಫುಲ್ ಟ್ಯಾಂಕ್ ಮಾಡಿಸಿದ್ದಾಯಿತು. ಇಲ್ಲಿಂದ ಸೀದಾ ದೇವರ ಮನೆಗೇನೆ ಹೊಡೆಯೋಣ. ಲೆಟ್ಸ್ ಗೋ. ಕತ್ಲಲ್ಲಿ ವ್ಲಾಗ್ ಮಾಡೋದಕ್ಕೇನು ಅಷ್ಟೊಂದು ಚಂದ ಇರಲ್ಲ. ಬೆಳಕಾದ್ಮೇಲೆ ಸಿಗೋಣ. ಓಯ್
ಹತ್ರ ಯಡಿಯೂರ್ ಹತ್ರ ಇದ್ದೀವಿ. ಈಗ ಒಂದು ಪಿಟ್ ಸ್ಟಾಪ್ ಹಾಕ್ಕೊಂಡಿದ್ದೀವಿ, ಒಂದು ಸ್ವಲ್ಪ ಟೀ ಕಾಫಿ ಕುಡಿಯೋಣ ಅಂತ. ಆ್ಯಕ್ಚುಲಿ ನಾನು ಸ್ಕಂದ ಅವರು ಟೀ ಕಾಫಿ ಬಿಟ್ಟು ಆಲ್ಮೋಸ್ಟ್ 6 months ಆಯಿತು. ಕಿರಣ ನಾನು ಅಂದ್ಕೊಂಡಿದ್ದು, ಬಟ್ ಅವ್ನು ಕುಡಿತಾನೆ ಕಾಫಿ ಟೀ. ಇಲ್ಲ ಒಂದು 70 ಬಂದಿದ್ದೀವಿ ಅಷ್ಟೇ. ಇಲ್ಲ ಕಣಲೆ ಇನ್ನೆಷ್ಟು ಹಾಸನ್ ಬೆಂಗಳೂರಿಂದ 150-160 ಕಿಲೋಮೀಟ್ರಲ್ಲಿ. ಹೆಂಗೆ ಕಾಣಿಸ್ತಿದ್ದೀನಿ. ಇನ್ನೇನು ಹಾಸನ್ಗೆ ಒಂದು 30-40 ಕಿಲೋಮೀಟರ್ಸ್ ಇದ್ದೀವಿ. ಹೈವೇನಲ್ಲಿ ಒಂದು ಒಳ್ಳೆ ಸನ್ರೈಸ್ ನೋಡಿ ಏನು ಸಕ್ಕತ್ತಾಗಿ ಕಾಣಿಸ್ತಿದೆ ಅಂತ. ಬೈಕ್ಸ್ ಇಲ್ಲಿ ಹಾಕ್ಬಿಟ್ಟು ಫೋಟೋ ಹಿಡಿಯೋಣ ಅಂತ ನಿಲ್ಸಿದ್ದೀವಿ. ಕ್ರೇಜಿ ಅಂದ್ಕೊಳ್ಳಿ. ಅಲ್ಲಿ ನಮ್ಮ ಸ್ಕಂದ ಅವರು ಫೋಟೋ ವಿಡಿಯೋ ಹಿಡಿತಿದ್ದಾರೆ. ಹೈವೇನಲ್ಲಿ ಸಕ್ಕತ್ತಾಗಿ ಕಾಣಿಸ್ತಿದೆ ಸನ್ರೈಸ್ ನೋಡಿ. ಫೋನಲ್ಲಿ ಇನ್ನೂ ಕ್ರೇಜಿಯಾಗಿ ಕಾಣಿಸ್ತಿದೆ. ಮಾನ್ಸೂನ್ ಅಂತ ಬಂದಿದ್ದೀವಿ, ಬಟ್ ಎಲ್ಲೂ ಕ್ಲೌಡ್ಸೇ ಕಾಣಿಸ್ತಾ ಇಲ್ಲ, ಎಲ್ಲೂ ಮಳೆನೇ ಬರ್ತಾ ಇಲ್ಲ. ಮೇ ಬಿ ಹೋಗ್ತಾ ದಾರಿನಲ್ಲಿ ಏನಾದರೂ ಕಾಣಿಸ್ಬೋದು ಕ್ಲೌಡ್ಸು. ನೋಡಿ ನೀವು ಆ ಕಡೆ ನೋಡಿಕೊಂಡ್ರೆ ಪಾಸ್ ಆಗ್ತಾಯಿದೆ, ಲೈಟಾಗಿದೆ ಕ್ಲೌಡ್ಸು, ಬಟ್ ಅಷ್ಟೊಂದು ನಮಗೆ ಕ್ಲೌಡ್ಸು ಇಲ್ಲ. ಮಾನ್ಸೂನ್ ಥರ ಫೀಲ್ ಇಲ್ಲ, ಬಟ್ ಓಕೆ, ವೆದರ್ ಎಲ್ಲ ಚಿಲ್ಲಾಗಿದೆ. ನಿಮ್ಮ ಮನದಾಳದ ಮಾತನ್ನು ಕ್ಯಾಮ್ರಾಗೆ ಹೇಳಿ. ರೈಡ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ, ಜೋರಾಗಿ ಹೇಳಬೇಕು ಬ್ರೋ. ರೈಡ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಬ್ರೋ. ಇನ್ನೂ ತುಂಬ ಇದೆ, ಇನ್ನು 3 days ಇದೆ. ಜಸ್ಟ್ ಒಂದು ಸನ್ರೈಸ್ಗೆ ಸೀಮಿತ ಅಲ್ಲ ಈ ರೈಡು. ಏನಂತೀಯ? ಮೇಯ್ನ್ ಏನಂದರೆ ರೈಡಲ್ಲಿ ನಮಗೆ ಇದೇ ಥರ ವಾತಾವರಣ ಇರಬೇಕು, ಇದೇ ಥರ ರೋಡ್ಸ್ ಇರಬೇಕು, ಇದೇ ಥರ ನೇಚರ್ ಇರಬೇಕು ಅಂದ್ಕೊಂಡು ಬಂದರೆ ಅದೇನೂ ಆಗಲ್ಲ. ರೈಡು ಪ್ರಾಪರ್ ಆಗಿರ್ಬೇಕಂದ್ರೆ ಒಂದು ಆ ರೈಡ್ನ ಎಕ್ಸ್ಪೀರಿಯೆನ್ಸ್ನ ಮಾಡ್ಕೊಳ್ಳೋದು, ಆ ರೈಡ್ನ ಫೀಲ್ ಮಾಡ್ಕೊಳ್ಳೋದು ಆದರೆ ಅವಾಗ ರೈಡ್ಗೆ ಒಂದು ಅರ್ಥ ಬರುತ್ತೆ. ನಾನು ಹೋಗಿದ್ದ ಕಡೆ ಹಿಂಗೆ ಇರಬೇಕು ವಾತಾವರಣ, ಹಿಂಗೆ ಇರಬೇಕು ನೇಚರ್ ಅಂದ್ಕೊಂಡ್ರೆ ಎನಿ ಟೈಮ್ ನಮಗೆ ಅದು ಸಿಗಲ್ಲ. ನೇಚರ್ ಗೊತ್ತಲ್ವಾ, ನಾವು ಅಂದ್ಕೊಂಡಿದ್ದು ಯಾವತ್ತೂ ಆಗಲ್ಲ. ನೇಚರ್ಗೆ ಇಷ್ಟ ಬಂದಂಗ್ಲೇ ಮಳೆ ಬರೋದು, ನೇಚರ್ಗೆ ಇಷ್ಟ ಬಂದಂಗ್ಲೇ ಬಿಸಿಲು ಬರೋದು. ಆ ಥರ ಇದ್ದಾಗ ನಾವು ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನೋಡಿ ಈಗ ವಾತಾವರಣನೇ ಚೆನ್ನಾಗಿಲ್ಲ ಅಂತ ನಾವು ಬ್ಲೇಮ್ ಮಾಡ್ತಾ ಹೋದರೆ ಇಟ್ ಡಸಂಟ್ ಮೇಕ್ ಸೆನ್ಸ್. ಇಫ್ ಯು ಹ್ಯಾವ್ ಟು ಮೇಕ್ ಸೆನ್ಸ್, ಯು ಹ್ಯಾವ್ ಟು ಫೀಲ್ ದಿ ರೈಡ್, ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದಿ ರೈಡ್. ಅದನ್ನು ಬಿಟ್ಟು ಬೇರೆ ಏನು ಯೋಚನೆ ಮಾಡಬಾರ್ದು. ಕರೆಕ್ಟಾಗಿ 100 kilometers ಐತೆ ಬಾಯ್ಸ್. ಕಡೆಯಿಂದ ಬಂದರೆ ಹಾಸನ್ ಎಕ್ಸಿಟ್ ಟೋಲ್ ಹತ್ರ ಇದ್ದೀವಿ. ಕರೆಕ್ಟಾಗಿ 100 kilometers ಇದ್ದೀವಿ ದೇವರ ಮನೆಗೆ. ಹಾಸನ್ ಜನ ಏನು ಅದೃಷ್ಟ ಮಾಡ್ಕೊಂಡಿದ್ದೀರಾ ಅಲ್ವಾ. ಈ ಕಡೆ ಹೋದ್ರೆ ಸಕಲೇಶ್ಪುರ, ಈ ಕಡೆ ಬಂದ್ರೆ ಚಿಕ್ಕಮಂಗ್ಳೂರು, ಸ್ಟ್ರೈಟ್ ಹೋದ್ರೆ ಮೂಡಿಗೆರೆ, ಸ್ಟ್ರೈಟ್ ಹೋದ್ರೆ ಮಂಗಳೂರು, ಎಲ್ಲ ಪ್ಲೇಸಸ್ ಸುತ್ತಮುತ್ಕೊಂಡಿರೋ ಜಾಗ ಅಂದ್ರೆ ಹಾಸನ್ ಗುರು. ಯಾವುದೇ ಸಕ್ಕದಾಗಿರೋ ಜಾಗಕ್ಕೆ ಹೋಗ್ಬೇಕಂದ್ರೂ ಒಂದು 1 hour 2 hours ಅಲ್ಲಿ ಎಲ್ಲ ಜರ್ನಿ ಮುಗ್ದೋಗ್ಬಿಡುತ್ತೆ. ಸಕ್ಕದಾಗಿರೋ ಪ್ಲೇಸಸ್ ನೋಡ್ಕೊಂಡು ಬರ್ಬೋದು ಹಾಸನ್ ಅಲ್ಲಿ ಇದ್ರೆ. ಪೀಸ್ ಆಗಿರೋ ಊರು ಯಾವ್ದಾದ್ರು ಇದೆ ಅಂದ್ರೆ ಕರ್ನಾಟಕನಲ್ಲಿ ಅದು ಹಾಸನ್ ಅಂತಾನೆ ಹೇಳ್ಬೋದು. ಬಿಕಾಸ್ ಟೌನ್ ಅಂತಾನೆ ಅನ್ಸಲ್ಲ ಬಾಯ್ಸ್, ಅಷ್ಟು ಪೀಸ್ ಆಗಿರುತ್ತೆ, ಅಷ್ಟೊಂದು ಟ್ರಾಫಿಕ್ ಇರಲ್ಲ ಇಲ್ಲಿ. ಹಾಸನ್ ಜನ ಅದೃಷ್ಟ ಮಾಡಿದೀರಾ ಬಿಡಿ. ಹಾಸನ್ ಜನಗಳೇ ಏನಂತೀರಾ, ಕರೆಕ್ಟೋ ಅಲ್ವೋ ಕಾಮೆಂಟ್ ಮಾಡಿ ತಿಳಿಸಿ. ಯಾರೋ ಪ್ರಜೆ ನೋಡಿ ಹಾರ್ಸ್ ರೈಡಿಂಗ್ ಮಾಡ್ತಾವ್ರೆ ರೋಡಲ್ಲಿ. ಓ ಕ್ರೇಜಿ. ನಿಮ್ಗೊಂದು ಕ್ರೇಜಿ ವ್ಯೂ ತೋರಿಸ್ತೀನಿ ನೋಡಿ. ವಾ ಏನ್ ಸಕ್ಕದಾಗಿದೆ ನೋಡಿ. ಲೇಕು, ಅಲ್ಲಿ ಮೌಂಟೇನ್ಸ್ ಮೇಲೆ ವಿಂಡ್ ಮಿಲ್ಸು, ಕ್ರೇಜಿ ಲೊಕೇಶನ್ ಅಂತೂ. ಆಕ್ಚುಲಿ ಇದೆಲ್ಲ ನನಗೆ 3 ವರ್ಷದ ಹಿಂದೆ ಕನ್ಸು ಅನ್ಕೊಳ್ಳಿ. ಮೋಟೋ ವ್ಲಾಗಿಂಗ್ ಶುರು ಮಾಡೋದಕ್ಕಿಂತ ಮುಂಚೆ ಬೇರೆಯವ್ರದ್ದೆಲ್ಲ ನೋಡ್ತಾ ಇದ್ದೆ ವಿಡಿಯೋಸು. ಎಲ್ಲ ಗುರು ಹೆಂಗ್ ಓಡಾಡ್ತಾರೆ ಬೈಕ್ ತಗೊಂಡು, ಎಲ್ಲ ವಿಡಿಯೋಸ್ ಕ್ಯಾಪ್ಚರ್ ಮಾಡ್ತಾರೆ, ಅವ್ರ ಲೈಫ್ನ ಸಖತ್ತಾಗಿ ಇಟ್ಕೊಂಡಿದ್ದಾರೆ. ನಾವು ನಮ್ಮ ಲೈಫ್ನ ಆ ಥರ ಇಟ್ಕೋಬೇಕು ಅಂತ ಒಂದು ಕನಸಿತ್ತು. ಇವತ್ತು ಅದನ್ನ ನನ್ಸು ಮಾಡ್ಕೋತಾ ಇದ್ದೀನಿ ನೋಡಿ. ಸ್ವಂತ ಬೈಕು, ಸ್ವಂತ ಗೇಟ್ಸು, ಸ್ವಂತ ಹೆಲ್ಮೆಟ್ಟು ಎಲ್ಲ ದುಡ್ದು ಸಂಪಾದನೆ ಮಾಡಿ ನನ್ನ ಲೈಫ್ನ ನಾನು ಎಂಜಾಯ್ ಮಾಡ್ತಿರೋ ಅಂಥದ್ದು ತುಂಬಾ ಖುಷಿ ಇದೆ, ತುಂಬಾ ಪ್ರೌಡ್ ಇದೆ. ಕನಸನ್ನ ನನ್ಸು ಮಾಡ್ಕೊಳ್ಳೋದಿದೆಯಲ್ಲ, ಅದಕ್ಕಿಂತ ಪ್ರೌಡ್ ಮೂಮೆಂಟ್ ಇನ್ಯಾವುದೂ ಇಲ್ಲ ಅಂದ್ಕೊಳ್ಳಿ. ನೀವು ಅಷ್ಟೇನೆ ಮನೇಲಿ ಕೂತ್ಕೊಂಡು ಗೆಣ್ಸ್ ಕೇಳೋದಲ್ಲ, ಕನ್ಸು ಕಾಡಿ ಆ ಕನ್ಸನ್ನ ನನ್ಸು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ನಿಮ್ದು ಕನ್ಸುಗಳೆಲ್ಲ ನನ್ಸಾಗ್ಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಬೇಲೂರಿಗೆ ಎಂಟ್ರಿ ಕೊಟ್ವಿ. ಇದು ಬೇಲೂರಿಂದ ಕಳ್ಸಕ್ಕೆ ಹೋಗುವಂತಹ ರೋಡಲ್ಲಿ ಏನು ಸಕ್ಕದಾಗಿದೆ ಅಂದರೆ ಮರಗಳು, ಗಿಡಗಳು, ಮತ್ತು ರೋಡೂ ಅಷ್ಟೇ ಸಕ್ಕದಾಗಿದೆ. ಅದಾದ ನಂತರ ಮನೆಗಳು
ಏನ್ ಸಿಂಪಲ್ ಆಗಿ ಎಷ್ಟು ಸಕ್ಕತ್ತಾಗಿದೆ ಗುರು. ಒಂಥರ ನಮ್ಗೆ ಈ ಊಟಿ ಕಡೆ ಹೋಗ್ತಾರ ಫೀಲ್ ಕೊಡ್ತಿದೆ. ನಾವೀಗ ಎಲ್ಲಿದ್ದೀವಿ ಅಂದ್ರೆ ಬೇಲೂರ್ ಹತ್ರ ಇದೀವಿ. ಈ ಬೋರ್ಡ್ ಏನ್ ನೋಡ್ತಾ ಇದ್ದೀರಾ, ಇದು ರೀಲ್ಸ್ ಅಲ್ಲಿ ಹೆವಿ ಫೇಮಸ್ ಆಗ್ಬಿಟ್ಟಿತ್ತಲ್ಲ. ಕಳಸ, ಹೊರನಾಡು, ಧರ್ಮಸ್ಥಳ, ಶೃಂಗೇರಿ ಹೋಗುವಂತಹ ದಾರಿನ ತೋರಿಸುವಂತಹ ಬೋರ್ಡು ಹೆವಿ ಫೇಮಸ್ ಆಗ್ಬಿಟ್ಟಿತ್ತು. ಸೊ ಈಗ ನಾವು ಅಲ್ಲಿದ್ದೀವಿ. ನಮ್ಮ ಬೈಕ್ಸ್ ಎಲ್ಲ ನಿಲ್ಸ್ಬಿಟ್ಟು ಒಂದು ಫೋಟೋ ಇಟ್ಕೊಂಡ್ವಿ. ಕ್ರೇಜಿಯಾಗಿ ಬಂದಿದೆ. ಸೊ ಹೆವಿ ಬಿಸಿಲು ಹೊಡಿತಾ ಇದೆ. ಮಾನ್ಸೂನ್ ಅಂತ ಫೀಲೇ ಬರ್ತಾ ಇಲ್ಲ. ಇಟ್ ಫೀಲ್ಸ್ ಲೈಕ್ ಸಮ್ಮರ್ ಅಂದ್ಕೊಡಿ. ಬಟ್ ಎನಿ ಹೌ ವಿ ಆರ್ ಎಂಜಾಯಿಂಗ್ ದಿ ರೈಡ್. ಸೊ ಇಲ್ಲೊಂದು ಹೋಟೆಲ್ಗೆ ಬಂದಿದ್ದೀವಿ, ಗ್ರೋವರ್ಸ್ ಅಂತ. ಇದು ಚೆನ್ನಾಗಿದೆ ಗುರು. ಇಲ್ಲಿ ನೀವೇನು ಕಲ್ಗೆ ಹೋಗ್ತಾ ಇದ್ದೀರಾ? ಕ್ರೇಜ್ ಇದೆ ಬಾಯ್ಸ್. 2000 years later. ಇಲ್ಲಿ ಗ್ರೋವರ್ಸ್ ಅನ್ನೋ ಒಂದು ರೆಸ್ಟೋರೆಂಟ್ಗೆ ಬಂದಿದ್ವಿ ಟಿಫನ್ ಮಾಡೋದಕ್ಕೆ. ಸಖತ್ತಾಗಿತ್ತು ಅಂದ್ಕೊಳ್ಳಿ. ಅದರ ಪೀಸ್ ಇದೆ, ಟೇಸ್ಟ್ ಎಲ್ಲ ನಾರ್ಮಲ್ಲೇನೆ. ಬಟ್ ಈ ಜಾಗಕ್ಕೇ ದುಡ್ಡು ಕೊಡಬೇಕು. ನಾರ್ಮಲ್ ಪ್ರೈಸೇನೆ, ಅಂದರೆ ಒಂದು ಇಡ್ಲಿ ವಡ ಸೇರಿದ್ರೆ 90 ರುಪೀಸು. ಬ್ಯಾಂಗ್ಳೂರಲ್ಲೂ ಸೇಮೇನೆ. ಸೊ ಇಲ್ಲಿನೂ ಅಷ್ಟೇ ಚೆನ್ನಾಗಿತ್ತು. ನೀವು ಈ ರೋಡಲ್ಲಿ ಏನಾದರೂ ಟ್ರಾವೆಲ್ ಮಾಡ್ತಾಯಿದ್ರೆ ಒಂದು ಸತಿ ವಿಸಿಟ್ ಮಾಡಿ, ಚೆನ್ನಾಗಿರುತ್ತೆ. 9:30 ಆಗಿದೆ. ಟಿಫನ್ ಎಲ್ಲ ಆಯಿತು. ಇನ್ನೂ ದೇವ್ರ ಮನೆಗೆ ರೀಚೇ ಆಗಿಲ್ಲ ನಾವು. ಇನ್ನೂ ಒಂದು 40 ಕಿಲೋಮೀಟರ್ಸ್ ಇದೆ. ನೀವೇನಾದರೂ ದೇವ್ರ ಮನೆಗೆ ಬರಬೇಕು ಅನ್ಕೋತಾ ಇದ್ರೆ ಇದೇ ರೋಡ್ನೇ ಪ್ರಿಫರ್ ಮಾಡಿ. ಯಾಕಂದರೆ ರೋಡ್ಸ್ ಅಂತೂ ಸಕ್ಕತ್ತಾಗಿದೆ. ಇನ್ನೇನು ದೇವ್ರ ಮನೆಗೆ ಒಂದು ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ಸ್ ಅವೇ ಇದ್ದೀವಿ. ಇಲ್ಲಿ ನೋಡಿ ಯಾವ ಥರ ವ್ಯೂ. ಒಂದು ಸ್ವಲ್ಪ ಮಳೆ ಬಿದ್ದು ಜೋರಾಗಿ ನೀರು ಏನಾದರೂ ಹರಿತಾ ಇದ್ರೆ ನೀರೆಲ್ಲ ಹಿಂಗೆ ಹರ್ಕೊಂಬಂದಿರೋದು. ಇವಾಗ ಸ್ವಲ್ಪ ಮಾತ್ರ ಹೋಗ್ತಿದೆ. ಸ್ಕಂದ ಅವ್ರು ಏನೋ ಹಾಕ್ತಾ ಇದ್ದಾರೆ ಗಾಡಿಗೆ. ಎಷ್ಟಿದೆ ಬ್ರೋ ಚಾರ್ಜ್ ಫೋನಲ್ಲಿ? ಬೀಳಲ್ಲ. ಹೌದು, ಫಸ್ಟ್ ಟೈಮ್ ಆಗ್ತಾ ಇರೋದಾ? ಬೀಳಲ್ಲ. ಟೈಟಾಗಿ ಹಾಕಬೇಕು. ಆಯಿಲ್ ಹಾಕ್ಬಿಟ್ಟು ಹಾಕಬೇಕು. ಕೇಳೋ ಕಿರಾಣಂಗೆ. ಇಲ್ಲಿಗೆ ನಾನು 2023 ನಾನು, ಚರಣ್, ಕಾರ್ತಿಕ್, ಅನಿಲ್ ಮತ್ತು ನನ್ನ ಫ್ರೆಂಡ್ ಶಾವರ್ ಬಂದಿದ್ವಿ. ಕಾರಲ್ಲಿ ಬಂದಿದ್ದಿತ್ತು. ಆವಾಗ ಈ ರೋಡ್ಸ್ ಎಲ್ಲ ಅಷ್ಟೊಂದು ನಮಗೆ ಐಡಿಯಾ ಇಲ್ಲ. ಮೇ ಬಿ ಆ ಕಡೆಯಿಂದ ಬಂದಿದ್ವಿ ಅನಿಸುತ್ತೆ. ಅವತ್ತು ಅಷ್ಟೇ ಹೆವಿ ಮಳೆ ಬೀಳ್ತಾ ಇತ್ತು. ಒಂಥರ ಫುಲ್ ಮಿಸ್ಟೆಲ್ಲ ತುಂಬ್ಕೊಬಿಟ್ಟಿತ್ತು. ಸಕ್ಕತ್ತಾಗಿತ್ತು ಅವತ್ತು ಮಾತ್ರ. ಇವತ್ತು ಮಳೆ ಒಂದಿಲ್ಲ ಅಷ್ಟೇ, ಮತ್ತು ಇನ್ನೆಲ್ಲ ಸಕ್ಕತ್ತಾಗಿದೆ. ವೆದರ್ ಅಂತೂ ಕ್ರೇಜಿ ಇದೆ. ಇಷ್ಟೊಂದು ಬಿಸಿಲು ಕಾಣಿಸ್ತಿದ್ರು ನಮಗೆ ಸೆಕೆ ಹೊಡಿತಾ ಇಲ್ಲ. ಪೀಸಾಗೇ ಇದೆ. ಅಲ್ಲೇನೋ ಇಲ್ಲೋಡೋ ನೋಡಿ. ಇಲ್ಲಿಗೆ KSRTC ಬಸ್ ಕೂಡ ಅವೈಲಬಲ್ ಇದೆ. ಬಸ್ಸಲ್ಲಿ ಕೂಡ ಬರ್ಬೋದು ನೀವು. ಈ ಬಂಗ್ಲಾಗಳೆಲ್ಲ ಏನು ನೋಡ್ತಾ ಇದ್ದೀರೋ ಇದೆಲ್ಲ ಹೋಮ್ ಸ್ಟೇಗಳಲ್ಲ. ಆ್ಯಕ್ಚುಲಿ ಇದು ಬಂಗ್ಲಾಗಳೇನೆ. ಇದು ಕಾಫಿ ಎಸ್ಟೇಟ್ಗಳು, ಓನರ್ಗಳದ್ದು ಈ ಬಂಗ್ಲಾಗಳೆಲ್ಲ. ಇದೇ ನಾಡು, ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ, ಹೇಗೆ ಇರಲಿ, ಎಂದೆಂದು ನನ್ನದಾಗಿರಲಿ. ಓಹೋ ಏನ್ ಸಕ್ಕತ್ತಾಗಿದೆ ಬಾಯ್ಸ್. ಅಲ್ಲೋಡಿ. ಬಾ 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 ಇರಿ, ಇನ್ನ ಮೇಲೆಗಡೆ ಹೋಗಿ ಇನ್ನ ನೀಟಾಗಿ ತೋರಿಸ್ತೀನಿ. ಬಾ ಬಾ ಬಾ. ಏನ್ರಿ ವ್ಯೂ ಇದು? ಏನ್ರಿ ವ್ಯೂ ಅದು? ಒಬ್ಬಾ ಬಾ ಬಾ. ಇನ್ನ ಮೇಲೆ ಹೋಗೋಣ. ಅಲ್ಲೋಡಲ್ಲಿ ಮಿಸ್ಟ್ ತುಂಬ್ಕೋತಾ ಇದೆ ಬೆಟ್ಟಕ್ಕೆ. ದೇವರ ಮನೆ ಒಂದೇ 1 ಕಿಲೋಮೀಟರ್ ಬಂದೇ ಬಿಟ್ವಿ. ಓಹೋ, ಒಬ್ಬೊಬ್ರು ಒಂದೊಂದು ಮುತ್ತು ಕಣೋ ಕಿರಣ್. ಈಗ ದೇವ್ರ ಮನೆ ಬೆಟ್ಟ ಪೀಕ್ಗೆ ಹತ್ತಾ ಇದ್ದೀವಿ. ವಾಯ್ಸ್ ಹೆಂಗಿದೆ ಗೊತ್ತಾ ವ್ಯೂ? ತೋರಿಸ್ತೀನಿ ನೋಡಿ. ಬ್ಯಾಕ್ಗ್ರೌಂಡಲ್ಲಿ ನೋಡಿ ಏನು ಸಕ್ಕತ್ತಾಗಿ ವ್ಯೂ ಇದೆ. ವರ್ತ್ ಕಮ್ಮಿಂಗ್ ಅಂದ್ಕೊಳ್ಳಿ. ವಿಡಿಯೋನಲ್ಲಿ ಅಷ್ಟು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ, ಬಟ್ ಮಸ್ತಾಗಿದೆ. ಚರಣ್, ಈ ಗ್ರೀನರಿ, ಈ ಬೆಟ್ಟಗಳು, ಇದನ್ನೆಲ್ಲ ನೋಡ್ತಾ ಇದ್ರೆ ನಿಂಗೆ ಯಾವ ಹಾಡು ನೆನಪಾಗುತ್ತೆ ಹೇಳು? ಬ್ರೋ, ನಮ್ಮ ರಾಜ್ಕುಮಾರ್ ಅನ್ನ ಆಡಿರೋ ಹಾಡು ನೆನಪಾಗ್ತಾ ಇದೆ ಬ್ರೋ. ಯಾವುದು? ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು. ಏ ಕಾರ್ತಿಕ್ ಮಾಮ, ಅಲ್ಲಿ ನೋಡಲ್ಲಿ ಅವ್ರು ನೋಡು, ಎಷ್ಟು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದು ಎಂಜಾಯ್ ಮಾಡ್ತಾರೆ. ನೀನು ಬಾರೋ ಅಂದರೆ ನಂಗೆ ಬೆನ್ನೋವು, ತಿಕಾ ನೋವು, ಮಕ ನೋವು ಅನ್ಕೊಂಡು ಮನೆಗೆ ಕುತ್ಕೋ. ನಿನ್ನ ಮನೇಲಿ ಮೊಟ್ಟೆಗ್ಲಿಕ್ಕೋ ಕಾರ್ತಿಕ್.
ನೋಡಿ ವಿ ಆರ್ ಅಟ್ ದಿ ಪೀಕ್ ಆಫ್ ದೇವರ ಮನೆ ಪೀಕ್. ಇಲ್ಲೆಲ್ಲ ಪ್ಲಾಸ್ಟಿಕ್ ಎಸ್ಬಿಟ್ಟವ್ರೆ ಅಲ್ಕ ನನ್ನ ಮಕ್ಕಳು. ಅದೊಂದೇ ಬೇಜಾರು. ನೀವೇನಾದರೂ ಬರೋಂಗಿದ್ರೆ ದಯವಿಟ್ಟು ಇಲ್ಲಿಗೆಲ್ಲ ಪ್ಲಾಸ್ಟಿಕ್ ಕ್ಯಾರಿ ಮಾಡಲೇಬೇಡಿ. ನೋಡಿ ನಾವು ನೋಡಿ ನಮ್ಮ ಪೇಜ್ನ ಫಾಲೋ ಮಾಡಿಕೊಂಡ್ರು. ಥ್ಯಾಂಕ್ ಯು ಬ್ರೋ. ಮ್ಯಾಕ್ಸಿ ಬ್ಲಾಗ್ಸ್ ಇನ್ ಕನ್ನಡ ಅಂತ ಯೂಟ್ಯೂಬಲ್ಲೂ ಇದೆ ನೋಡಿ. ಅದೊಂದು 5K ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಥ್ಯಾಂಕ್ ಯು ಬ್ರೋ. ಸಿಗೋಣ. ಹ್ಞೂ ಬ್ರೋ. ಓಕೆ ಬ್ರೋ, ಥ್ಯಾಂಕ್. ಯಾವಾಗಲೂ ಮನೆ ಕೆಲಸ ಆಫೀಸು ಅಷ್ಟೇ ಅಲ್ಲ ಬಾಯ್ಸ್. ಜೀವನ ಅಂದರೆ ನಿಮ್ಮ ಮನ್ಸಿಗೂ ಒಂದು ಸ್ವಲ್ಪ ನೆಮ್ಮದಿ ಅನ್ನೋದು ಬೇಕು. ಸೊ ನಿಮ್ಮ ಮನಸ್ಸಿಗೋಸ್ಕರ ನಿಮ್ಮ ಟೈಮ್ನ ಸ್ವಲ್ಪ ಸೇವ್ ಮಾಡಿಕೊಂಡು ನಿಮಗೋಸ್ಕರ ನೀವು ಟೈಮ್ನ ಸ್ಪೆಂಡ್ ಮಾಡ್ಕೊಳ್ಳೋದನ್ನ ಕಲೀರಿ. ಹಾಗಾದರೂ ಒಂದು ಸ್ವಲ್ಪ ನಮ್ಮ ಜೀವನ ಬೆಟರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾನೀಗ ಅದೇ ಪ್ರೊಸೆಸ್ಸಲ್ಲಿದ್ದೀನಿ. ಎಲ್ಲರಿಗೂ ಇದ್ದೇ ಇರುತ್ತೆ ಕಷ್ಟ ನೋವುಗಳು, ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಅದನ್ನು ಮೀಟಿ ಬರುವವನೇ ನಿಜವಾದ ಮನುಷ್ಯ ಅನ್ಸ್ಕೊಳ್ಳೋದು. ಸೊ ಅದನ್ನು ದಾಟಬೇಕು ಅಂದರೆ ಯು ಹ್ಯಾವ್ ಟು ಸ್ಪೆಂಡ್ ಟೈಮ್ ಫಾರ್ ಯುವರ್ ಸೆಲ್ಫ್. ಸೊ ಇದು ನನಗೋಸ್ಕರ ಹೇಳ್ಕೊಳ್ಳುವಂತಹ ಲೆಸನ್ನು. ಸೊ ನೀವು ಟ್ರೈ ಮಾಡಿ, ಹೋಗಿ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಿ. ಎಲ್ಲಿ ನಿಮಗೆ ನೆಮ್ಮದಿ ಸಿಗುತ್ತೋ ಅಲ್ಲಿ ಟೈಮ್ನ ಸ್ಪೆಂಡ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಮ್ಯಾಕ್ಸಿ ಸೈನಿಂಗ್ ಆಫ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.